ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಸಮೀಪದ ಜಮೀನಿನ ವಿವಾದದ ಬಗ್ಗೆ ಶಹಾ ಮುಜಮ್ಮಿಲ್ ಖಾದ್ರಿ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ನಗರದ ಆಲಗೂರು ಸಮೀಪದ ಜಮೀನಿನಲ್ಲಿ ಸುದ್ದಿಗಾರರಿಗೆ ಮಾತನಾಡಿದ ಅವರು, ಸುಮಾರು 1944ರಲ್ಲಿ ಇರುವಂತಹ ನಮ್ಮ ಪೂರ್ವಜರ ಆಸ್ತಿಯು ಒಟ್ಟು 23 ಎಕರೆ ಇದ್ದು, ನಮ್ಮ ಪೂರ್ವಜರು 23 ಎಕರೆ ಜಮೀನನ್ನು ಹೊಂದಿದ್ದು ಇರ್ತದೆ. ಇದರಲ್ಲಿ 5 ಹಿಸ್ಸಾಗಳು ಇದ್ದು, 1ನೇ ಹಿಸ್ಸಾ 9 ಗುಂಟೆ, 2ನೇ ಹಿಸ್ಸಾ 3 ಎಕರೆ 22 ಗುಂಟೆ, 3ನೇ ಹಿಸ್ಸಾ 2 ಎಕರೆ 37 ಗುಂಟೆ, 4ನೇ ಹಿಸ್ಸಾ 3 ಎಕರೆ 22 ಗುಂಟೆ, 5ನೇ ಹಿಸ್ಸಾ 12 ಎಕರೆ 29 ಗುಂಟೆ ವಿಸ್ತೀರ್ಣವನ್ನು ಹೊಂದಿದ್ದು ಇರ್ತದೆ. ಮೂಲ ದಾಖಲಾತಿಗಳ ಪ್ರಕಾರ ಜಮಖಂಡಿಯ ಉಪವಿಭಾಗಾಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ದಾಖಲಾತಿಗಳನ್ನು ಮಾಡಿದ್ದಾರೆ. ಆದರೆ ಅಧಿಕಾರಿಗಳ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಆರೋಪ ಮಾಡಿದವರು ಕೂಡ 3 ಎಕರೆ 22 ಗುಂಟೆ ತಮ್ಮ ಜಮೀನಿನಲ್ಲಿ ದಾಖಲೆ ಪ್ರಕಾರ ಕಬ್ಜಾದಲ್ಲಿ ಇರ್ತಾರೆ. ಆದರೆ ಸುಖಾಸುಮ್ಮನೆ ಆರೋಪವನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿಸ್ಸಾರ್ ಅಹಮದ್ ಪಾರ್ತನಹಳ್ಳಿ, ತೌಸಿಫ್ ಪಾರ್ತನಹಳ್ಳಿ ಮತ್ತು ಶಹಾ ಫೈಜಲ್ ಖಾದ್ರಿ, ಶೋಹೆಲ್ ನಂದ್ಯಾಳ್ ಮತ್ತು ಅಫ್ಜಲ್ ಪಾರ್ತನಹಳ್ಳಿ ಮತ್ತು ಅಮೀರ್ ಮೌಲಿ ಉಪಸ್ಥಿತರಿದ್ದರು. ಜಮಖಂಡಿ ಕ್ಷೇತ್ರದಲ್ಲಿ ಬರುವ 621 ಸರ್ವೆ ನಂಬರ್, ಇದ್ರ ಬಗ್ಗೆ ಒಂದು ವಾದ ವಿವಾದ ನಡೆದಿರ್ತದೆ. ಅಂದ್ರೆ ಅದು ಮೊದ್ಲಿಂದ ನಡೆದೈತಿ, ಹಳೆ ಕಾಲದಿಂದನು. ಈಗಾದ್ರೂ ನಡೆದಿದ್ದೈತಿ. ಆದ್ರ ಕೆಲವು ನಮ್ಮ ಇದ್ರೊಳಗೆ ಇದ್ದಿದ್ದ ಸ್ವಲ್ಪ ಅಧಿಕಾರಿಗಳ ಮೇಲೆ ಆರೋಪ ಮಾಡುದು ಮತ್ತೆ ನಮ್ಮ ಮೇಲೆ ಆರೋಪ ಮಾಡುದನ್ನ ಮಾಡ್ಯಾರ. ಎಸಿಗಳ ಆರ್ಡರ್ ಮಾಡಿದ್ದ ಆಕಾರ ಬಂದ ಪ್ರಕಾರ ಉತ್ತಾರವನ್ನು ಕರೆಕ್ಷನ್ ಮಾಡಿ, ಆಕಾರ ಬಂದಲ್ಲಿ ಏನ್ ಕ್ಷೇತ್ರದ ಇದನ್ನೈತಿ ಜಮೀನ ಎಕರೆ ಗುಂಟೆ, ಅದನ್ನ ಉತ್ತಾರವನ್ನು ಕರೆಕ್ಷನ್ ಮಾಡಿದ್ರು. ಆದ್ರ ನಮ್ದೇನು ಪ್ರತಿವಾದಿಗಳಿಗೆ ಆರೋಪ ಹಚ್ಚಲಾಗ್ತಾರಲ್ಲ, ಅವ್ರದ್ದು ಉತ್ತಾರ ಏನೋ ಅವ್ರು ಕಡಿಮೆ ಮಾಡಿಲ್ಲ, ಏನೂ ಮಾಡಿಲ್ಲ. ಆಸ್ ಇಟ್ ಇಸ್ ಇಟ್ ಕಡೆಯಿಂದ ನಮ್ದು ಆಕಾರ ಬಂದ ಪ್ರಕಾರ ಎಲ್ಲ ದುರಸ್ತಿ ಮಾಡಿ ಅವ್ರು ಇದು ಆರ್ಡರ್ ಮಾಡಿ ಅವ್ರ ಕಡೆ ಅಪೀಲ್ ಮಾಡಿದ್ರು. ಏನಂತೇಳಿ, ನಮ್ದು ಆಕಾರ ಬಂದ್ ಹಿಂಗೈತಿ, ಉತ್ತಾರ ಹಿಂಗೈತಿ, ನಮ್ಗ ಸಹಾಯ ಮಾಡ್ರಿ ನೀವು ಅಂತ ಹೇಳಿ ಮಾಡಂತ್ಲಿ DDL ಅವ್ರವ್ರು ಒಂದು ಆದೇಶ ಹೊರಡಿಸಿದ್ರು. ಏನಂತೇಳಿ, ಎಲ್ಲಾ ಹಿಸ್ಸಾಗಳನ್ನ ರದ್ದು ಮಾಡಿ ಕಬ್ಜೆದಾರರು ಹೆಂಗ್ ಅದಾರ ಆ ಪ್ರಕಾರ ಒಂದು ಹಿಸ್ಸಾ ದುರಸ್ತಿ ಮಾಡಿ ಹೊಸ ಹಿಸ್ಸಾನ್ನು ರಚಿಸುದು. ಅದ್ರೊಳಗೆ ಏನ್ ಬರೆದ್ರ ಅವ್ರು, ಒಂದು ಎಸಿ ಅವ್ರದ ಉತ್ತಾರ ಅದ ಆಕಾರ ಬಂದ ಪ್ರಕಾರ ಈಗ ಹಿಸ್ಸಾಗಳನ್ನ ರದ್ದು ಮಾಡಂತ್ಲಿ ಆಕಾರ ಬಂದನ್ಯಾಗ 23 ಎಕರೆ ಜಮೀನ್, ಅದು ಮೂಲ ಜಮೀನ್. ಈಗ ಉತ್ತಾರ ಪ್ರಕಾರ ನೋಡಿದಾಗ 24 ಎಕರೆ 30 ಗುಂಟೆ ಜಮೀನ್ ಆಗಿತ್ರಿ ಅದು. ಹಾಗಂತಲೇ ಅವ್ರು DDL ಅವ್ರವ್ರು ಏನ್ ಆರ್ಡರ್ ಮಾಡಿದ್ರು, ಉತ್ತಾರ ಕರೆಕ್ಷನ್ ಮಾಡುದು DDL ಅವ್ರಿಗೆ ಪವರ್ ಇರೋದಿಲ್ಲ, ಅವ್ರ ಕ್ಷೇತ್ರದ ಇದನ್ ಬರಂಗಿಲ್ಲ ಅವ್ರ ಅಧಿಕಾರನ್ಯಾಗ. ಅದು ಅದಕ್ಕಂತೇಳಿ ಎಸಿ ಅವ್ರ ಕಡೆ ಆರ್ಡರ್ ಮಾಡಿಸ್ಕೊಂಡ ಉತ್ತಾರ ಕರೆಕ್ಷನ್ ಮಾಡ್ಕೊಂಡು ಆಮೇಲೆ ಮೋಜಣಿ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಷ್ಟೆಷ್ಟು ಅದಾರ ಅಂತೇಳಿ ಹೊಸ ಹಿಸ್ಸಾ ದಾಖಲಿಸ್ಲಿ ಅಂತೇಳಿ ಅವ್ರು ಆರ್ಡರ್ ಮಾಡ್ಯಾರ್ರಿ. ಅದ ಆರ್ಡರ್ ಮೇಲೆ ನಾವು ಏನ ಮಾಡಿದ್ವು, DDL ಅವ್ರ ಆರ್ಡರ್ದ ರಿವ್ಯೂ ಮಾಡಾಕ ಹೈಕೋರ್ಟ್ನಾಗ ಹೋದ್ವಿ. ಅಲ್ಲಿ ಕೇಸ್ ನಡೀತಾ ಒಂದ್ ಇದನ್ ಮಾಡಿ ಅವ್ರು ಇಷ್ಟೇ ಕೊಟ್ರು ನಮ್ಗ, DDL ಅವ್ರ ಆರ್ಡರ್ ಮೇಲೆ ಏನು ಮಾಡಬಾರ್ದು ಅಂತೇಳಿ. ಆಮೇಲೆ ಫುಲ್ ಫೈನಲ್ ಆರ್ಡರ್ನು ಆತ್ರಿ ಅದ ಹೈಕೋರ್ಟ್ನಾಗ. ಅವ್ರೇನ್ ಹೇಳಾಕತ್ತಾರ ಇದ್ರೊಳಗ ಚಾನಲ್ ಮುಖಾಂತರ, ಅದ್ರ ಹೈಕೋರ್ಟ್ ಇವ್ರದ ಆರ್ಡರ್ ರಿಜೆಕ್ಟ್ ಮಾಡೈತಿ, ಇವ್ರದ ಹಾಕಿದ್ದ ಇದನ್ನ ಅಪ್ಲಿಕೇಶನ್ ಅಪೀಲ್ ಅಂತ ಹೇಳಿ ಹೇಳಾಕತ್ತಾರ. ಅದು ತಪ್ಪು. ಹೈಕೋರ್ಟ್ ಏನ್ ಆರ್ಡರ್ ಮಾಡಿದ್ದು, ಇದು ನಿಮ್ದ ಏನ್ ಪ್ರಾಬ್ಲಮ್ ಐತ್ರಲ್ಲ, ಇದು ಕರ್ನಾಟಕ ಟ್ರಿಬ್ಯುನಲ್ ಕೋರ್ಟ್ನ್ಯಾಗ ಸಾಲ್ವ್ ಆಗ್ತೈತಿ. ಅಲ್ಲಿ ಹೋಗಿ ನೀವು ಏನೈತಿ ಇದ್ರದ್ದು ಇದನ್ನ ಮಾಡ್ಕೋರಿ, ಸಾಲ್ವ್ ನಿಮ್ದು ಪ್ರಾಬ್ಲಮ್ ಇದ್ದಿದ್ದು ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡಿದ್ವು. ಅದ್ರ ಮುಖಾಂತರ ನಾವು ಆರ್ಡರ್ ಪ್ರಕಾರ ಅಲ್ಲಿ ಹೈಕೋರ್ಟ್ ಇದ್ರೊಳಗೆ ಟ್ರಿಬ್ಯುನಲ್ ಕೋರ್ಟ್ನಾಗ ನಾವು ಅಪೀಲ್ ಮಾಡಿವ್ರಿ. ಅಲ್ಲಿ ಹೋಗಿ ಆದ್ರೂ ಅಲ್ಲಿ ನಡೆದೈತಿ. ಆದ್ರ ಅದು ನಡೆದಿದ್ದು ಬಿಟ್ಟಕರಿಂದ ಇವ್ರು DDL ಆರ್ಡರ್ ಅನ್ನು ಮೂವ್ ಮಾಡ್ಲಾಕ ಹೋಗಿ ಅಲ್ಲಿ ಆಫೀಸ್ಗಳಿಗೆ ಎಡ್ತಾಕ್ಲಾಕತ್ರು. ಅಂತಂದ್ಲಿ ಅಲ್ಲಿ ಹೋಗಿ ಈಗ ಎಸಿ ಅವ್ರದ್ದು ಆರ್ಡರ್ ತಗೋರಿ ಅಂತ ಹೇಳಿ ಒಂದು ಆರ್ಡರ್ ಇತ್ರಿ, ಅದು ಇದ್ರೊಳಗೆ DDL ಆರ್ಡರ್ನಾಗ. ಅಲ್ಲಿ ಹೋಗಿ ಇವ್ರ ಇದನ್ ಮಾಡಿದ್ರು, ತಹಸೀಲ್ದಾರ್ಗೆ ಹಚ್ಚಿ ತಹಸೀಲ್ದಾರ್ ರಿಪೋರ್ಟ್ ಬರೆದು ಎಸಿ ಅವ್ರಿಗೆ ಇದನ್ ಮಾಡಿದ್ರು. ಅದ್ರದ್ದೆಲ್ಲ ದಾಖಲೆಗಳು ನಮ್ಮ ಕಡೆ ಅದಾವು. ಅದನ್ನ ಅವ್ರ ಎಸಿ ಅವ್ರ ತಮ್ಮ ಇದ್ರದ್ದು ಅಧಿಕಾರ ಪ್ರಕಾರ ಕೋರ್ಟ್ ನಡೆಸಿದ್ರು. ಅವ್ರು ಇದನ್ನ ದಾಖಲೆ ಮಾಡ್ಕೊಂಡ, ನಿಮ್ದು ಏನೈತಿ ನೀವು ಹೇಳ್ರಿ, ಅವ್ರದ್ದು ಏನೈತಿ ಅವ್ರು ಹೇಳ್ರಿ, ವಾದ ವಿವಾದ ಎಲ್ಲ ನಡೀತ್ರಿ. ಅದು ನಡೆದಕರಿಂದ ಅವ್ರದ್ದು ಆರ್ಡರ್ ಏನ್ ಮಾಡಿದ್ರು, ಅವ್ರದ್ದು ದಾಖಲೆಗಳು ಹೆಂಗ್ ಅದಾವು, ಹಳಿ ದಾಖಲೆಗಳು ಎಲ್ಲ ತೆಗದ 1944 ಏನ್ ಖರೀದಾಗೈತಿ, ವಾಟನಿ ಏನಾಗ್ಯಾವ, ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡ
ಅವ್ರ ಯಾವ್ದು ಸರಿ ಐತಿ ಅಂತ ಹೇಳಿ ಅದನ್ನ ಅವ್ರ ತಮ್ಮ ಡ್ಯೂಟಿ ಐತಿ ಅವ್ರದ್ದು ಆರ್ಡರ್ ಮಾಡ್ಯಾರ ಅವ್ರು. ಅದನ್ನ ಆರ್ಡರ್ ನಮ್ಮ ವಿರುದ್ಧ ಮಾಡ್ಯಾರ ಇವ್ರ ತಪ್ಪದಾರ ಅಂತ ಹೇಳಿ ಅವ್ರ ಆರ್ಡರ್ ವಿರುದ್ಧ ಯಾರ್ಯಾರು ಆರ್ಡರ್ ಮಾಡ್ಲಾಗ್ತಾರಲ್ಲ ಅವ್ರಿಗೆಲ್ಲರಿಗೂ ತಪ್ಪ ಅಂತ ಹೇಳಿ ಅಧಿಕಾರಿಗಳ ಮೇಲೇನು ಆರೋಪ ಮಾಡ್ಲಾಗ್ತದ. ಆದ್ರೆ ಹಿಂಗ್ ಮಾಡೋದು ಇದು ತಪ್ಪೈತಿ. ಮತ್ತ ಏನ್ ಆಗ್ಲಾಕತ್ತೈತಿ ಏನ್ ಆಗತೈತಿ ಎಲ್ಲ ದಾಖಲೆ ಮೇಲೆ ಆಗ್ಲಾಗ್ತದೆ. ಇದು ಯಾರು ಏನು ಇದ್ರೊಳಗ ಜಬರ್ದಸ್ತಿ ಮಾಡುದು ಏನೋ ಲಿಂಕ್ ಮಾಡುದು ಏನೋ ಇಲ್ರಿ. ಇದ್ರೊಳಗ ಏನ್ ಆಗ್ಲಾಗ್ತಿದ್ವಿ ಆರ್ಡರ್ಗಳು ಎಲ್ಲ ಇದನ್ನ ಆಗ್ಲಾಗತ್ತೇವ್ ದಾಖಲೆಗಳ ಮುಖಾಂತರ ಆಗ್ಲಾಗತ್ತೇವ್, ಕಾನೂನುಬದ್ಧವಾಗಿ ಆಗ್ಲಾಗತ್ತೇವ್ರಿ. ಇದರ ಮುಖಾಂತರ ಅವ್ರ ಎಲ್ಲಾ ಸೋಷಿಯಲ್ ಮೀಡಿಯಾ ಒಳಗ ಹರಡಿಸ್ಲಾಗತ್ತಾಳ. ಇದು ತಪ್ಪು ಮಾಹಿತಿ ಐತಿ. ಮಾಧ್ಯಮದವ್ರಿಗೂ ತಪ್ಪು ಮಾಹಿತಿ ಕೊಟ್ಟವ್ರು ಏನ್ ಮಾಡ್ಲಾಗತ್ತಾರ ದಿಶಾ ಇದನ್ ಮಾಡ್ಲಾಗತ್ತಾರ, ಅವ್ರು ತಪ್ಪಸ್ಲಾಗತ್ತಾರ. ಯಾಕಂದ್ರ ನಮ್ದು ಈಗ DC ಅವ್ರ ಇದ್ರೊಳಗನು ನಡೆದಿದೈತಿ ಕೇಸ. ಈಗ ಆರ್ಡರ್ ಬಂದಿದ್ರಿ ಅದು ದಿಶಾ ತಪ್ಪಸ್ಲಾಗ ಈ ನಮೂನಿ ಮಾಡ್ಲಾಗತ್ತಾರ ಅವ್ರು. 1958ರಾಗ ಇದನ್ನ ಮಾಡಿದ ಇದನ್ನ ಐತ್ರಿ ಡೈರಿ. ಈ ಡೈರಿ ಪ್ರಕಾರ ಇದ್ರೊಳಗ ಹೆಸರು ಮತ್ತು ಕ್ಷೇತ್ರ ಎಲ್ಲ ಅದಾವ್ರಿ. ಇದ್ರಾಗ ಬರ್ದಿದ್ದ ಕ್ಷೇತ್ರ ಎಷ್ಟೈತಿ, ಹೆಸರು ಯಾರ್ಯಾರ್ದು ಹೆಸರ್ಲಿ ಐತಿ, ಇದನ್ನ ಐತಿ ಅಂತ ಹೇಳಿ ಇದನ್ನ ಐತಿ. ಆಮೇಲೆ ಆಕಾರ ಬಂದ ಐತ್ರಿ ಇದು 1956ನ್ಯಾಗ 1956ನ್ಯಾಗ ಆಕಾರ ಬಂದ ರಚನೆ ಆಗೈತ್ರಿ. ಇದು ಆಗಿಂದನು ಇವ್ರ ಖರೀದಿನ ಆಗಿದ್ದಿಲ್ಲ ಇದನ್ನ. ಆಗನು ಇದ್ರೊಳಗೆ ಆಕಾರ ಬಂದ್ನಾಗ ಹಿಸ್ಸ ಎಷ್ಟೆಷ್ಟು ಅದಾವ ಎಲ್ಲ ವಿವರಣೆ ಐತಿ ಇದ್ರೊಳಗ. ಮತ್ತ ಅವ್ರದ್ದು ಏನೈತಿ ಆಗಿಂದನು ಆಕಾರ ಬಂದ್ನಾಗ 3 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. 5 ಎಕರೆ 8 ಗುಂಟೆ ಇರುದಿಲ್ಲ ಅವ್ರದ್ದು ಆಕಾರ ಬಂದ್ನಾಗನು. ಮತ್ತೆ ಇದು ಡೈರಿ ಒಳಗ್ನು ಇದೇನ್ 58ರದ ಡೈರಿ ಅವ್ರದ್ದು ಪಾಲ್ ಅಪ್ಸತ್ ಪಾಲ್ ಒಟ್ನಿ ಡೈರಿ ಹೇಳಾಕ್ತೀನಿ ನಾನು. ಅದ್ರೊಳಗನು 3 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. ಮತ್ತೆ ಇದ ಶೀಟ್ ಐತ್ರಿ. ಇದು ಶೀಟ್ ಹಳೆ ಶೀಟ್ ಐತ್ರಿ, ಈಗಿಂದ ಅಲ್ಲ. ಇದು PT ಶೀಟ್ ಐತಿ. ಇದ್ರೊಳಗ ಕಬ್ಜೆ ಇದ್ದಂಗ ಸೇಮ್ ಇದು PT ಶೀಟ್ ಐತ್ರಿ. ಇದ್ರೊಳಗನು 2 ಎಕರೆ 22 ಗುಂಟೆನ ಐತ್ರಿ ಅವ್ರದ್ದು. ಅದ ಖರೀದಿ ಹೊರತುಪಡಿಸಿ ಎಲ್ಲಾ ದಾಖಲೆಗಳು 3 ಎಕರೆ 22 ಗುಂಟೆನ ಅದಾವ್ರಿ ಅವ್ರದ. ಉತ್ತಾರ ಒಂದೇ ಇರುವುದರಿಂದ ಅವ್ರ ಉತ್ತಾರನ್ನು ದಾಖಲಿಸ್ಕೊಂಡ ಡುಪ್ಲಿಕೇಟ್ ಉತ್ತಾರ ದಾಖಲಿಸ್ಕೊಂಡ ಅದ ಜಮೀನ್ ಕಬ್ಜಾ ಮಾಡ್ಬೇಕಂತ ಹೇಳಿ ಅವ್ರು ಇದನ್ನ ಮಾಡ್ಲಾಗತ್ತಾರ, ಪ್ರಯತ್ನ ಮಾಡ್ಲಾಗತ್ತಾರ ಅವ್ರು.